ಹಂಗೆ ಆಗ್ಬೇಕು. ಆ ಬಾನುಗೂ ಭಾಗ್ಯಮಗನು ಸರಿಯಾಗಿ ಆಗೈತಿ ಲೌಡ್ಯರ್ಗೆ. ನನ್ನ ಕಾಯಿ ಕದ್ಕೊಂಡು ತಗೊಂಡೋಗಿದ್ರಲ್ವಾ, ಹೆಂಗೋ ನನ್ನ ಶಾಪ್ ಹಾಕಿದ್ಕೆ ಸರಿಯಾಗಿ ಬೇದ್ ಕಿತ್ಕೊಂಡೈತಿ. ಇನ್ನೂ ಎದ್ದಾಳಕ್ ಆಗ್ಬಾರ್ದು. ಮೈಯಾಗ ಒಂದೀಟುನು ನೀರೇ ಇಲ್ದಂಗೆ ಎಲ್ಲ ಹೋಗ್ಬಿಡ್ಬೇಕು ಕಿತ್ಕೊಂಡು ಹಿಂದೆ. ಸಾಕಮ್ಮ ಅಂದ್ರೆ ಏನು ಅಂದ್ಕೊಂಡ್ಬಿಟ್ಟವ್ರ ಅವರು, ಸುಮ್ಮನೆ ಅಂದ್ಕೊಂಡ್ಬಿಟ್ಟವ್ರೆ. ಸಾಕಮ್ಮ ಹಿಂಗ್ ನಗ್ತಾ ಬರ್ತಾ ಇದ್ಯಾ? ಏನ್ ಸಮಾಚಾರ? ಎಲ್ಲಿಗೆ ಹೋಗಿದ್ದೆ? ನಿನ್ಗೆ ಯಾಕೆ ಅದೆಲ್ಲನ? ಹೋಗು ಸುಮ್ಮನೆ ಮುಚ್ಕೊಂಡು. ನಾನು ಯಾಕೆ ಮಾತಾಡ್ಸಕ್ ಬರ್ತಿದ್ಯಾ? ಅಲ್ಲ, ಏನೋ ನಗ್ತಾ ಇದ್ದಲ್ಲ, ಒಂದಿಟ್ಟು ಚೆನ್ನಾಗಿ ಕಾಣ್ತಿದ್ದೆ, ಅದಕ್ಕೆ ಕೇಳಿದೆ. ನೋಡ್ದ ಈ ಮುದ್ಕನ್ನ? ಅಲ್ಲ, ಈ ವಯಸ್ಸಿನಾಗೆ ಮದ್ವೆ ಆಗಿ ಒಬ್ಬ ಮಗನ ಹುಡ್ಸಿರೋದು ಅಲ್ದೇನೆ ನಾನ್ ನೋಡಿ ಜನ್ ಸುರಿಸ್ತಾನೆ. ಸೆನಕ್ ಅಂತ ಇದೆಯಲ್ಲ ಸಾಕಮ್ಮ ಅಂತಾನ. ಚಪಲ ಮಾತ್ರ ಕಮ್ಮಿ ಆಗಿಲ್ಲ, ವಯಸ್ಸಾಗೈತಿ ಅಷ್ಟೇನೆ. ಹಂಗಿಲ್ದಲ್ಲ ಹೇಳಿಲ್ವಾ ದೊಡ್ಡವ್ರು, ಹುಣಸೆ ಮರ ಮುಪ್ಪಾದ್ರು ಉಳಿ ಮುಪ್ಪೇ ಅಂತಾನ. ಹಂಗಾಯ್ತು ಕತೆ ಈ ಮುದ್ಕುಂದು. ಏನ್ ಸಾಕಮ್ಮ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಮುಚ್ಕೊಂಡು ಹೋಗು. ನೀನು ನಾನು ಮಾತಾಡ್ಸ್ಬೇಡ. ಕಟ್ಕೊಂಡಿದ್ಯಾ ತಾನೆ ಸಣ್ಣಿ ಅಂಬಳ್ನ? ಅವಳ ಹತ್ರ ಹೋಗು, ಈ ಮಾತು ಹೇಳು. ನನ್ನ ಹತ್ರ ಏನ್ ನಿನ್ನ ಆಟ ನಡೆಯಲ್ಲ. ಅಯ್ಯೋ, ಇದೇನು ಸಾಕಮ್ಮ ಹಿಂಗೆ ಹೋಗ್ತಾ ಇದೆಯಾ? ಬಿಡು, ಅವಳು ಇರಲಿ, ನೀನು ಒಪ್ಕೊಂಡ್ರೆ ನಿನಗೂ ಏನಾದ್ರೂ ಸಿಗುತ್ತೆ ನೋಡು. ಇದೇ ನಿಂಗೆ ಹೇಳ್ತಾ ಇದ್ದಾನೆ, ಏನಾದರೂ ಸಿಗುತ್ತೆ ಅಂದರೆ. ಇವನು ಏನು ಹೇಳ್ತಾ ಇದ್ದೀನಿ ಮುದ್ಕ? ನೋಡೋಣ ಏನು ಹೇಳ್ತಾನೆ ಅಂತ ಮೊದಲು ಕೇಳೋಣ. ಏನು ಯೋಚನೆ ಮಾಡ್ತಿದ್ದೀಯ ಸಾಕಮ್ಮ? ನೋಡಿ ಯೋಚನೆ ಮಾಡು. ನೀನು ನನ್ನ ಒಪ್ಕೊಂಡ್ರೆ ನಿನಗೂ ದುಡ್ಡು ಅಥವಾ ನನ್ನ ಹತ್ರ ಇರೋ ಬಂಗಾರದಾಗೆ ನಿನಗೂ ಒಂದಿಷ್ಟು ಬಂಗಾರ ಕೊಡ್ತೀನಿ. ನೀನು ಹೇಳ್ತಾ ಇರೋದು ನಿಜಾನೇನಜ್ಜ? ನಿಜಾನೇ ಸಾಕಮ್ಮ, ನಿನ್ನ ಹಣೆಗೂ ನಿಜಾನೇ. ಬೇಡ ಬೇಡ ಬೇಡಪ್ಪ, ಆಲೇನೆ ಅನುಭವಿಸಿದ್ದೀನಿ ಸಾಕು. ನೀನು ಸವಾಸ ಮಾಡಿ ನನಗೆ ತಿರ್ಗಾ ಅಂತ ಇದು ಬೇಕಾಗಿಲ್ಲ. ಆಮೇಲೆ ಯಾಕೆ ಬೇಕು? ಸುಮ್ಮನೆ ಹೋಗು. ನೀನು ಇಲ್ಲದೆ ಇರೋ ಆಸೆ ತೋರಿಸಿ ಆಮೇಲೆ ಆಸೆ ದೋಸೆ ಮಾಡಿಬಿಡ್ತೀಯ. ನನಗೆ ನಿನ್ನ ಸವಾಸನೂ ಬೇಡ, ಎಂಥದ್ದು ಬೇಡ. ಸಾಕು, ಇರೋ ಹೆಂಡ್ತಿನೇನೆ ನೋಡ್ಕೆ ಹೋಗು. ನಿನ್ನ ದುಡ್ಡು ಬೇಡ, ಒಡವೆ ಬೇಡ, ಯಾತು ಬೇಡ ನನಗೆ. ಸಾಕು. ನನ್ನ ಮಗ ಕುರಿ ಇದ್ದಾವೆ, ನಮ್ಮ ಒಂದು 50 ಕುರಿ ಸಾಕು. ಅದ್ರಾಗೆ ಬರುತ್ತೆ, ಒಂದು ಕೂಲಿ ಗಿಲಿ ಮಾಡಿ ಹೆಂಗೋ ನಾವು ಜೀವನ ಮಾಡ್ತಾ ಇದೀವಿ. ನಿನ್ನ ಸವಾಸ ಮಾಡಿ ಆಮೇಲೆ ಮಕ್ಕುಗಿಸ್ಕೋಬೇಕಾಗುತ್ತೆ ನಿನ್ನ ಹೆಂಡ್ತಿತಾಗೆ. ಹೋಗು ಹೋಗು. ನೀನು ಸುಮ್ಮನೆ ಏನೇನೋ ಇಲ್ಲಿ ನನ್ನ ಹತ್ರ ಇಲ್ಲದೆ ಇರೋದೆಲ್ಲ ಹೇಳಿ ಆಸೆ ಹುಡ್ಸಕ್ ಬರಬೇಡ. ಸುಮ್ಮನೆ ಹೋಗು. ಆಯ್ತು ಬಿಡು. ಏನೋ ನಾನು ಪಾಪ ನೀನು ಆಸೆಗಿದ್ದೆ ಒಡವೆ ದುಡ್ಡಿಗೋಸ್ಕರನ, ನಿನಗೆ ಒಂದಿಟ್ಟು ಸಿಗಲಿ ಅಂತ ನಾನು ಏನೋ ಹೇಳ್ದೆ. ನೀನು ಯಾಕೋ ಒಪ್ಕೆಮಂಗೆ ಕಾಣಲ್ಲ. ಬಿಡು ಹೋಗ್ಲಿ. ನೀನು ಇಲ್ದಿದ್ರೆ ನಾನು ಇನ್ಯಾರಾದರೂ ಇದ್ದೇ ಇರ್ತಾರೆ, ಅವ್ರಿಗೆ ಕೊಡ್ತೀನಿ ಅಷ್ಟೇ. ಯಾರಿಗಾದ್ರೂ ಕೊಡ್ಕೋ ಹೋಗು, ನನಗೇನಂತೆ. ನನಗೆ ನೀನು ದುಡ್ಡು ಬೇಡ, ಒಡವೆನೂ ಬೇಡ, ನಿನ್ನ ಸವಾಸನೇ ಬೇಡಪ್ಪ ಸ್ವಾಮಿ. ನನಗೆ ಸಾಕು ಈಗಿರೋದೇನೆ. ಹೆಂಗೋ ಗೊಜ್ಜು ಮುದ್ದೆ ಆಗಲಿ ನೆಮ್ಮದಿಯಾಗಿ ಉಂಡ್ಕೊಂಡಿದ್ದೀನಿ. ಆಮೇಲೆ ನೀನು ಬಂಗಾರ ಕೊಡ್ತೀಯ, ಒಡವೆ ಕೊಡ್ತೀಯ ಅಂತ ನಿನ್ನಿಂದ ಬಂದರೆ ಅಷ್ಟೇ ನಾನು 3 ನಾಮ ಇಕ್ಕಬೇಕಾಗುತ್ತೆ. ಹೋಗು ಸುಮ್ಮನೆ ನೀನು. ನನ್ನ ತಲೆ ಕೆಡ್ಸ್ಕೊಬೇಡ. ನೀನು ನನ್ನ ತಲೆ ಕೆಡ್ಸಕ್ಕೆ ಬರಬೇಡ ಇಲ್ಲಿ ಯಾತೆ ಹೇಳಿ. ನನಗೆ ಒಂಥರ ದುಡ್ಡು ಒಡವೆ ಅಂತಂದರೆ ಏನೋ ಒಂಥರ ಆಸೆ ಆಗ್ಬಿಡುತ್ತೆ. ಆಮೇಲೆ ಆಸೆ ಬಿದ್ದು ಏನೇನೋ ಮಾಡಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಬಿಡ್ತೀನಿ. ಬೇಡ, ಹೋಗಜ್ಜ ನೀನು. ನಾನು ಮಾತಾಡ್ಸ್ಬೇಡ ನೀನು. ಯಾಕಮ್ಮ, ಚೆನ್ನಾಗಿ ಯೋಚನೆ ಮಾಡು. ನೋಡು, ಇಂಥ ಅವಕಾಶ ಬಿಟ್ಟರೆ ಇನ್ನೊಂದ್ಸಲ ಸಿಗಲ್ಲ. ಈ ಮುದ್ಕ ಏನು ನಿಜವಾಗ್ಲೂ ಹೇಳ್ತಾ ಇದ್ದಾನೋ ಏನು, ಅಥವಾ ಸುಮ್ಮನೆ ನನ್ನ ಪರೀಕ್ಷೆ ಮಾಡೋಕ್ಕೆ ಕೇಳ್ತಾ ಇದ್ದಾನೋ ಹಿಂಗೆಲ್ಲನ? ಬೇಡ ಬೇಡ, ಇವನು ನಂಬಕ್ಕಾಗಲ್ಲ. ನಾನೇನಾದ್ರೂ ಆಸೆ ಬಿದ್ದು ತಿರುಗಿ ನಾನು ಇವನಿಂದ ಹೋದ್ರೆ ಅಷ್ಟೇನೆ ಮಣ್ಣು ತಿನ್ಬೇಕಾಗುತ್ತೆ ಆಮೇಲೆ ನಾನು ಒಟ್ಟಿಗೆ. ಬೇಡ 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 ಸಾಕಮ್ಮ, ಬೇಡ ಅಂತ ಒಡವೆ ದುಡ್ಡಿಗೆ ಆಸೆ ಪಡಕ್ಕೆ ಹೋಗ್ಬೇಡ. ಹೌದೌದು, ಆಸೆ ಬಿಡೋದು ಬೇಡ ಬೇಡ ಬೇಡ. ಆ ಮುದ್ಕ ನನ್ನ ಪರೀಕ್ಷೆ ಮಾಡಕ್ಕೆ ಹೇಳೋಣ ಅನ್ಸುತ್ತೆ. ದುಡ್ಡು ಅಡವೆಗೆ ಆಸೆ ಬಿದ್ದು ನನ್ನಿಂದ ಬತ್ತಾಳೆ, ಅವಾಗ ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಂತನ ಹೇಳೋಣ ಅಂತನ ಅಂದ್ಕೊಂಡಿದ್ದ ಅನ್ಸುತ್ತೆ. ನನಗೆ ಗೊತ್ತಿಲ್ವಾ ಅವನ ಬುದ್ಧಿ? ಇರು, ಮಾಡ್ತೀನಿ ಸರಿಯಾಗಿ. ನನಗೆ ಬಕ್ರ ಮಾಡಕ್ ಹೋಗ್ತಿದೀಯೇನೋ ಮುದ್ಕ. ನಿನ್ನೆಂಟಿಗೆ ಸರಿಯಾಗಿ ಹಾಕ್ಕೊಡ್ತೀನಿ ಇರು. ಈ ವಿಷಯ ಹೇಳಿ ಸರಿಯಾಗಿ ಬೆಂಡೆತ್ಬೇಕು ಆ ಸಣ್ಣಿ ನಿನ್ನ. ಹಂಗ ಮಾಡ್ತೀನಿ. ಹೋಗಿ ಸಣ್ಣಿ ಹತ್ರ ಹೇಳ್ತೀನಿ, ನಿನ್ ಗಂಡ ಹಿಂಗೆಲ್ಲ ಹೇಳಲ್ಲ ಕಣಮ್ಮ, ನನಗೆ ಸರಿಯಾಗಿ ಹೇಳ್ತೀನಿ. ದೊಣ್ಣೆ ತಗೊಂಡು ಹೇರಿಕೊ ಮುದುಕುಗೆ ಇನ್ನೊಂದ್ಸಲ. ಇನ್ನೊಂದು ಹೆಂಗಸಿಂದ ಹೋಗ್ಬಾರ್ದು, ಹಂಗ ಮಾಡು ಹೇಳ್ತೀನಿ ಅಂತನ ಹೋಗಿ ಹೇಳ್ಬತ್ತೀನಿ. ಸರಿಯಾಗಿ ಸಿಗಾಕಣ್ಣ ಮುದ್ಕ ಇವಾಗ.
ನನಗೆ ನನಗೆ ಮೋಸ ಮಾಡಿದ್ದ ಅವಾಗ. ಈಗ ಈಗ ಇಕ್ಕಸ್ತೀನಿ ಇರು, ಎಂಟಿ ತಗನಿ ಅವನಿಗೆ ಸರಿಯಾಗಿ ದೊಣ್ಣೆ ತಗೊಂಡು ಏರಿಕ್ಬೇಕು. ಮದ್ಯ ಕಾಲ್ ಮುರಿಯಂಗ್ ಮದಿಬೇಕು, ಎಲ್ಲೂ ಎದ್ದು ಓಡಾಡಕ್ ಆಗ್ದಂಗೆ. ಹಂಗ್ ಮಾಡಿಸ್ತೀನಿ. ಸರಿ, ಯಾಕೆ ಸಿಗಾಕಣವನಿ ಮುದ್ಕ ನನ್ನ ಹತ್ರ ಹಿಂಗೆ ಹೇಳಿ. ಸಣ್ಣಿ ಸಣ್ಣಿ, ಏನ್ ಸಕಮ್ಮ, ಏನ್ ಸಮಾಚಾರ? ಅಲ್ಲ ಊಟ ಆತೆ? ಅಯ್ಯೋ, ಊಟದ ಮನೆ ಹಾಳಾಗೋಯ್ತು. ಮೊದ್ಲು ನಿನ್ ಸಂಸಾರ ಉಳಿಸ್ಕೊಂಬಂದ್ ನೋಡ್ಕೆ, ಆಮೇಲೆ ಊಟದ ಚಿಂತೆ ಮಾಡಿವಂತೆ. ಏನ್ ಹೇಳ್ತಾ ಇದೀಯ ಸಾಕಮ್ಮ? ನನ್ನ ಸಂಸಾರಕ್ಕೆ ಏನಾಗೈತೆ? ಚೆನ್ನಾಗಿದ್ದೀವಲ್ಲ. ನಾನು ನನ್ನ ಗಂಡ ನನ್ನ ಮಗ ಎಲ್ಲರೂ ಚೆನ್ನಾಗೇ ಇದ್ದೀವಿ, ಏನೂ ಆಗಿಲ್ಲ. ಏನು ಆಗ್ಬಾರ್ದು ಅಂತ ನಿಮ್ಮತ್ತೀಗ ನಾನೀಗ ನಿನಗೆ ಎಚ್ಚರಿಕೆ ಕೊಟ್ಟು ಹೋಗಕ್ ಬಂದಿರೋದು. ನಿನ್ ಗಂಡ ಮುದುಕ ಅವ ಅಜ್ಜ ಇದಾನಲ್ಲ, ಸಿದ್ದಜ್ಜ, ಅವನು ಸರಿ ಇಲ್ಲ. ಚಪ್ಪಲ ಚೆನ್ನಿಗ ರಾಯ ಅವನು. ವಯಸ್ಸಾಗೈತೆ ಅಷ್ಟೇನೆ, ಆದ್ರೆ ಇನ್ನ ಜಲ್ಸದ್ ಮಾತ್ರ ಬಿಟ್ಟಿಲ್ಲ ಅವನು. ಈ ವಯಸ್ಸಿನಾಗನು ಅದ್ ಯಾಕೆ ಹಂಗಾಡ್ತಾನೋ ಏನ್ ಕತ್ತಿ, ನೀನು ಸರಿಯಾಗಿ ವಿಚಾರಿಸ್ಕ ಒಂದ್ ಸ್ವಲ್ಪನ ಬಂದಾಗ. ಏನ್ ಹೇಳ್ತಾ ಇದ್ಯಾ ಸಾಕಮ್ಮ? ನನ್ ಗಂಡ ಯಾಕೆ ಹಂಗಾಗ್ತಾನೆ? ನೀನ್ ಸುಮ್ನೆ ಗಂಡ ಹೆಂಡತಿ ಮಧ್ಯದಾಗ ಜಗಳ ತಂದಿಕ್ಕಕ್ ಬರ್ಬೇಡ. ಏನೇನು ಹೇಳಿ ಸುಮ್ನೆ ಹೋಗತ್ ಕಲ್ತ್ಕ. ನೀನ್ ಎಂತೋಳ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾವ್ ಚೆನ್ನಾಗಿರೋದ್ ನೋಡಿದ್ರೆ ನಿನ್ಗೆ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ಈ ತರ ಎಲ್ಲನ ಪಿಟ್ಟಿಂಗ್ ಇಕ್ಕಕ್ ಬರ್ತಾ ಇದೀಯ. ಹೋಗು ಹೋಗು, ನಿನ್ ಕೆಲ್ಸ ನೀನ್ ನೋಡ್ಕೊಂಡು. ಇವಳು ಅಲ್ಲ, ಈಗ ತಾನೇ ಅವಜ್ಜ ನನಗೇನು ಬಂಗಾರ ಕೊಡ್ತೀನಿ, ಒಡವೆ ಕೊಡ್ತೀನಿ, ಬಾ ನನ್ನ ಜೊತೆಗೆ ಅಂತ ಕರ್ದ. ಅದನ್ನ ಇವಳಿಗೆ ಹೇಳಕ್ ಬಂದ್ರೆ ಇವಳು ನಂಬ್ತಾನೆ ಇಲ್ವಲ್ಲಪ್ಪ ನನ್ನ ಮಾತ. ಅಯ್ಯ ಈ ಊರಿನ ಜನಗಳಿಗೆ ಏನಾಗೈತೆ? ನನ್ನ ಮಾತು ಅಂದ್ರೆ ಅಷ್ಟ ಸಡ್ಡೆ ಮಾಡ್ತವೆ. ನಾನು ಏನ್ ಹೇಳಿರು ನಂಬೋದೇ ಇಲ್ಲ, ನಿಜ ಹೇಳಿರು ನಂಬಲ್ಲ. ಅಯ್ಯ, ನಾನೇನ್ ಮಾಡೋಣ? ಇವಳು ಸಂಸಾರ ಹಾಳಾಗುತ್ತೆ ಅಷ್ಟೇ. ಇನ್ನ ಬಳ್ಳಿಯಿಂದನಾದ್ರೂ ಹೋಗ್ತಾನ ಮುದ್ಕ. ಏನು ಹೇಳೋಣ ಅಂತ ಬಂದ್ರೆ ಇದ್ದಿದ್ದಂಗೆ ಹೇಳಿದ್ರೆ ಇವಳು ನೋಡು ನಂಬ್ತಾನೆ ಇಲ್ಲ, ನನ್ನೇ ಬೈತಾಳೆ. ಹೆಂಗಾದ್ರೂ ಮಾಡ್ಕೊಂಬ್ಲಿ ಬಿಡು, ನನಗೇನಾಗಣ. ಸಾಕಮ್ಮ, ನಿನಗೆ ಚೆನ್ನಾಗಿರೋದು ನೋಡಿದ್ರೆ ಸಹಿಸ್ಕೊಂಬಕ್ ಆಗಲ್ಲ. ಅದಕ್ಕೆ ಈ ತರ ಇಲ್ಲದೆಲ್ಲ ಹೇಳ್ಕೊಂಡು ಬಂದ್ಬಿಡ್ತೀಯ ಇಲ್ಲಿ. ಸುಮ್ಮನೆ ಹೋಗತ್ ಕಲ್ತ್ಕ. ನಾನು ಯಾಕೋ ಬಂದವಳೆ, ಏನ್ ತಂದೆವಳೆ, ಏನು ಇಲ್ಲಿ ಹೇಳ್ತಾಳು ಅಂತ ಅನ್ಕಂಡೆ. ಹಂಗೆ ಆತು ನೋಡು. ಮಾ ತಾಯಿ, ನಿನ್ ಗಂಡನೇ ನನಗೆ ದುಡ್ಡು ಒಡವೆ ಕೊಡ್ತೀನಿ, ಬಾ ನನ್ನ ಜೊತೆಗೆ ಅಂತ ಅಂದ. ನಾನು ಅದಕ್ಕೆ ಮಕ್ಕುಗ್ದು ಹೋಗಜ್ಜ ಸುಮ್ಮನೆ ನೀನು ಇರಣ್ಣೆ ಚೆನ್ನಾಗಿ ನೋಡ್ಕೊಂತೇಳಿ ಮಕ್ಕುಗ್ದು ಬಂದಿದ್ದೀನಿ. ಅಲ್ಲಿ ಎತ್ಲ ಹೋಗ್ತಿದ್ದ ಹೊಲ್ದ ಕಡಿಕೆ ಚೆನ್ನಾಗ್ ಕಾಣ್ತೀಯ ಸಾಕಮ್ಮ, ನಗ್ತಿದ್ರೆ ಅದಕ್ಕೆ ನೋಡ್ತಾ ಇದ್ದೀನಿ ಅಂತ ಬೇರೆ ಹೇಳ್ತಾನೆ. ಏನ್ ಸುಳ್ಳು ಹೇಳ್ತೀಯ ಸಾಕಮ್ಮ? ಗಂಡ ಎಂಟಿ ಚೆನ್ನಾಗಿದೀವಲ್ಲ ನಾವು, ಅದಕ್ಕೆ ನೋಡ್ ಸಹಿಸ್ಕೊಂಬಕ್ ಆಗ್ತಿಲ್ಲ. ನನಗೆ ಗೊತ್ತೈತಿ ನನ್ ಮದ್ವೆ, ನನ್ ಗಂಡ ನಾನು ಮದ್ವೆ ಆಗ್ಬೇಕು ಅನ್ಬೇಕಾರೆ ನೀನು ಆಸೆ ಪಟ್ಟಿದ್ದೆ ನನ್ನ ಗಂಡನ ಮೇಲೆ ಮದ್ವೆ ಆಗಿ ಒಡವೆ ಆಸೆ ತಗೋಬೇಕು, ಒಡವೆ ಆಸ್ತಿ ಎಲ್ಲನ ನೀನ್ ಪಡ್ಕೋಬೇಕು ಅಂತನ ಮದ್ವೆ ಆಗಕ್ ಕೊಡ್ತಾಳಲ್ವಾ ನೀನು. ಈಗ ಸುಳ್ಳು ಹೇಳಲ್ಲ ಅನ್ನೋದು ಏನ್ ಗ್ಯಾರಂಟಿ? ನೀನ್ ಹೇಳ್ತಾ ಇರೋದು ಸುಳ್ಳೇನೆ. ನಾನಂತೂ ನಿನ್ನ ನಂಬಲ್ಲ ಯಾವುದೇ ಕಾರಣಕ್ಕೂ. ಹೋಗು ಹೋಗು. ಹಿಂಗೆ ಹೇಳ್ಬಿಟ್ರೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ದೂರ ಆಗ್ತಾರೆ. ಅವಾಗ ನಾನು ಒಡವೆ ದುಡ್ಡು ಎಲ್ಲ ಇಸ್ಕೊಂಡ್ಬಿಡ್ಬೋದು ನನ್ನ ಗಂಡನ ತೆಗೆ ಅಂತನ. ಹೋಗಿ ಹೋಗು. ಆಯ್ತು ಬಿಡಮ್ಮ, ಹೋಗ್ತೀನಿ. ನಿನಗೆ ಈಗ ಗೊತ್ತಾಗಲ್ಲ, ಈಗ ಗೊತ್ತಾಗೋದು ಬೇಡ, ಮತ್ತಾಗೋದು ಬೇಡ. ನೀನು ಎಂತೋಳು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಿನ್ನ ಮಾತು ನಾನು ನಂಬಲಕ್ಕೆ ನಾನೇನೇನು ಅಷ್ಟು ದಡ್ಡಿ ಎಲ್ಲ ಮುಚ್ಕೊಂಡು ಹೋಗೋದು ಕಲ್ತ್ಕ. ಇಂಥವೆಲ್ಲ ಹೇಳ್ಕೊಂಡು ಇನ್ನೊಂದ್ಸಲ ಬಂದೆ ನಾನೇನು ಸುಮ್ಮನಿರಲ್ಲ. ಹೋಗ್ತೀನಿ ಬಿಡಮ್ಮ ತಾಯಿ, ಹೋಗ್ತೀನಿ ಬಿಡು. ಅನುಭವಿಸ್ತೀಯ ತಗ ನೀನೇನೆ. ನೋಡ್ದ, ಇರೋ ಸತ್ಯ ಹೇಳಿದ್ರೆ ನೀನು ನಂಬ್ತಾ ಇಲ್ಲ. ಏನು ಮಾಡೋದು? ಇರೋ ಸರಿ ಆ ಮುದ್ಕನ್ನ ಸರಿಯಾಗಿ ಹಿಡ್ಕೊಡ್ಬೇಕು ಯಾವಾಗಾದ್ರೂ. ಹಿಡ್ಕೊಟ್ಟೆ ಕೊಡ್ತೀನಿ ನಾನು. ತೋರಿಸ್ತೀನಿ ಆ ಮುದ್ಕ ಎಂತವನು ಅಂತಾನೆ ಈ ಸಣ್ಣಿಗೆ. ನನ್ನ ಮಾತೇ ನಂಬ್ತಾ ಇಲ್ಲ. ಬಿಡ್ತಾಳಿಲಿ ಏನಾನ ಒಂದು ಹೇಳ್ಕೊಂಡು ಯಾರಿಗೆ ಕಿತಾಪತಿ ಇಕ್ಕನ, ಯಾರಿಗೆ ಜಗಳ ತಂದಿಕ್ಕನ, ಯಾರು ಗಂಡ ಹೆಂಡತಿ ಸನಕ ಇದ್ದಾರೆ, ಯಾರು ಅತ್ತೆ ಸೊಸೆ ಸನಕ ಇದ್ದಾರೆ, ಏನು ಜಗಳ ತಂದಿಕ್ಕನ ಅಂತನ ಏನಾನ ಒಂದು ಹೇಳ್ಕೊಂಡು ಬಂದು ಬಿಡ್ತಾಳೆ ಸಾಕಿ. ನನಗೆ ಗೊತ್ತಿಲ್ವ ಇವಳು ಬಾಕಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.